ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಲ್ಕನ್ನ ನಾಸ್ಟ್ರೋಡಮಸ್ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವ ಬಾಬಾ ವಂಗಾ ಮತ್ತೆ ಸುದ್ದಿಲಿದ್ದಾರೆ. ಆಕೆ ಸಾವನ್ನಪ್ಪಿ 28 ವರ್ಷಗಳೇ ಕಳೆದು ಹೋಗಿದ್ರು ಕೂಡ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಭವಿಷ್ಯವಾಣಿ ಅವರನ್ನು ಸದಾ ಸುದ್ದಿಯಲ್ಲಿ ಇಟ್ಟಿರುತ್ತೆ. ಸಾಮಾನ್ಯವಾಗಿ ವರ್ಷದ ಕೊನೆಯಲ್ಲಿ ಮುಂದಿನ ವರ್ಷ ಆಗಬಹುದಾದ ಘಟನೆಗಳ ಬಗ್ಗೆ ಬಾಬಾ ವಂಗಾ ಭವಿಷ್ಯ ಕೇಳಿ ಬರ್ತಾ ಇತ್ತು. ಆಕೆ ಬದುಕಿದ್ದ ದಿನಗಳಲ್ಲಿ ಹೇಳಿದ್ದಾರೆ ಅನ್ನಲಾದ ವಿಷಯಗಳನ್ನ ಸ್ವಲ್ಪ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸರಳೀಕರಿಸಿ ವಿವರಿಸುವ ಕೆಲಸ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಆಗ್ತಾ ಇರತ್ತೆ, ಅದು ಹೊಸ ವರ್ಷ ಬಂದಾಗ. ಆದರೆ ಈ ಬಾರಿ ಬಾಬಾ ವಂಗಾ ಜುಲೈ ತಿಂಗಳಲ್ಲೇ ಇನ್ನೊಮ್ಮೆ ಸುದ್ದಿ ಆಗ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ ಯಾವಾಗ ಅಂತ್ಯವಾಗುತ್ತೆ, ಜಗತ್ತಿನ ನಾಶದ ಆರಂಭ ಯಾವಾಗ ಅನ್ನೋ ಬಗ್ಗೆ ವಂಗಾ ಏನೋ ಹೇಳಿದ್ದಾರೆ ಅನ್ನೋದು ಸದ್ಯಕ್ಕೆ ಹರಿದಾಡ್ತಾ ಇರೋ ಸುದ್ದಿ. ಹಾಗಾದ್ರೆ ಬಾಬಾ ವಂಗಾ ಈ ಬಗ್ಗೆ ಏನ್ ಹೇಳಿದ್ರು? ಆಕೆ ಹೇಳಿದ್ದೆಲ್ಲ ನಿಜ ಆಗಿದೆಯಾ? ಈ ಪ್ರಪಂಚದ ಪ್ರಳಯ, ಬ್ರಹ್ಮಾಂಡದ ಅಂತ್ಯ, ಇದರ ಬಗೆಗಿನ ಭವಿಷ್ಯವನ್ನ ನಾವು ಎಷ್ಟು ಸೀರಿಯಸ್ ಆಗಿ ತಗೋಬೇಕು, ಎಷ್ಟು ಸೀರಿಯಸ್ ಆಗಿ ತಗೋಬಾರ್ದು ಅನ್ನೋ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ನೋಡೋಣ ಬನ್ನಿ. ಗೆಳೆಯರೆ, ನಾಳೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ? ಕೆಲವರು ಈ ಭವಿಷ್ಯ ಅನ್ನೋದನ್ನು ತುಂಬಾ ನಂಬುತ್ತಾರೆ, ಇನ್ನು ಕೆಲವರು ಸ್ವಲ್ಪ ನಂಬುತ್ತಾರೆ. ಆದರೆ ಕುತೂಹಲ ಮಾತ್ರ ಎಲ್ಲರಿಗೂ ಇದ್ದೇ ಇರುತ್ತೆ. ಕೆಲವರಂತೂ ಬೆಳಗ್ಗೆ ಎದ್ದು ದಿನ ಭವಿಷ್ಯದಲ್ಲಿ ಏನಿದೆ ಅನ್ನೋದನ್ನು ಓದಿ ಅಥವಾ ಯಾರೋ ಟಿವಿ ಜ್ಯೋತಿಷಿ ಹೇಳೋದನ್ನ ಕೇಳಿಕೊಂಡೇ ದಿನವನ್ನ ಆರಂಭ ಮಾಡೋದು ಕೂಡ ಇದೆ. ಹೀಗಿರುವಾಗ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕಾಲಜ್ಞಾನಿಗಳು ಅಂತ ಕರೆಸ್ಕೊಳ್ಳೋ ಮಂದಿ ಹೇಳಿರೋ ಭವಿಷ್ಯವನ್ನ ಜನ ನಂಬದೇ ಇರ್ತಾರ? ನಾವು ಹೇಗೆ ವೀರಬ್ರಹ್ಮೇಂದ್ರರು, ಕೈವಾರ ತಾತಯ್ಯ ಮುಂತಾದ ಕಾಲಜ್ಞಾನಿಗಳ ಮೇಲೆ ಭಕ್ತಿ ಮತ್ತು ನಂಬಿಕೆ ಇಟ್ಕೊಂಡಿದೀವೋ ಹಾಗೆ ಪಶ್ಚಿಮದ ಜನ ಕೂಡ ನಾಸ್ಟ್ರೋಡಮಸ್, ಬಾಬಾ ವಂಗಾ ಅಂತ ಹೇಳ್ತಾ ಇರ್ತಾರೆ. ಈಗ ವಂಗಾ ಹೇಳಿದ ವಿನಾಶದ ಕಥೆಗೆ ಪ್ರಚಾರ ಸಿಗ್ತಾ ಇದೆ. ಅವರ ಪ್ರಕಾರ ಮನುಕುಲದ ಅಂತ್ಯ ಅನ್ನೋದು 2025ರಿಂದ ಅಂದ್ರೆ ಮುಂದಿನ ವರ್ಷದಿಂದ ಆರಂಭ ಆಗಿಬಿಡುತ್ತಂತೆ. ಹಾಗೆ 5079ಕ್ಕೆ ಈ ಜಗತ್ತು ನಾಶ ಆಗತ್ತೆ ಅಂತ ಬಾಬಾ ವಂಗಾ ಹೇಳಿದಾರಂತೆ. ಈ ನಡುವಿನ 3054 ವರ್ಷಗಳಿವೆ ನೋಡಿ, ಇದರಲ್ಲಿ ಸಾಕಷ್ಟು ವಿನಾಶಕಾರಿ ವಿದ್ಯಮಾನಗಳು ನಡೆಯುತ್ತವೆ ಅಂತ ಕೂಡ ವಂಗಾ ಹೇಳಿದಾರಂತೆ. ಈ ದಿನಗಳಲ್ಲಿ ಜಗತ್ತು ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ. ಕೆಲ ದೇಶಗಳು ವಿಪರೀತ ಸಮಸ್ಯೆ ಮಾಡಿಕೊಳ್ಳುತ್ತವೆ. ಯಾವೆಲ್ಲ ದೇಶಗಳು ಇಷ್ಟು ದಿನ ಮೆರೆದಾಡ್ತಾ ಇದ್ವು ಅವುಗಳ ಪತನ ಶುರುವಾಗಿ ಇನ್ನಷ್ಟು ದೇಶಗಳ ಭವಿಷ್ಯ ಈ ದಿನಗಳಲ್ಲಿ ಉಜ್ವಲವಾಗುತ್ತೆ ಅಂತ ಬಾಬಾ ವಂಗಾನೇ ಹೇಳಿದ್ದಾರೆ ಅನ್ನೋ ಸುದ್ದಿಯೊಂದು ಓಡಾಡ್ತಾ ಇದೆ. ಇಲ್ಲಿ ಬಾಬಾ ವಂಗಾ ಅವರ ಪ್ರೆಡಿಕ್ಷನ್ ಪ್ರಕಾರ 2025ರಲ್ಲಿ ಯುರೋಪಲ್ಲಿ ಸಂಘರ್ಷ ಮತ್ತಷ್ಟು ಹೆಚ್ಚಾಗತ್ತಂತೆ. ಅದು ಇಡೀ ಖಂಡದಲ್ಲಿನ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಕಾರಣ ಆಗತ್ತೆ ಅನ್ನೋ ಭವಿಷ್ಯವನ್ನ ವಂಗಾ ಹೇಳಿದ್ದು. ಇವರನ್ನ ನಂಬುವ ಯುರೋಪಿಯನ್ನರು ಈಗಾಗಲೇ ಈ ಕುರಿತಂತೆ ಚಿಂತೆಗೆ ಬಿದ್ದಿದ್ದಾರೆ. 2028ರ ಹೊತ್ತಿಗೆ ಮನುಷ್ಯ ಶುಕ್ರನ ಮೇಲಿನ ಎನರ್ಜಿಯನ್ನ ಭೂಮಿಗೆ ತರುವಷ್ಟು ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿರ್ತಾನಂತೆ. ಗೆಳೆಯರೆ, ಸೌರಮಂಡಲದಲ್ಲಿ ಅತಿ ಕಡಿಮೆ ಅನ್ವೇಷಣೆಗೆ ಒಳಗಾಗಿರೋ ಗ್ರಹಗಳ ಪೈಕಿ ಶುಕ್ರ ಕೂಡ ಒಂದು. ಅಲ್ಲಿನ ವಿಪರೀತ ಹವಾಮಾನ ಆ ಗ್ರಹದ ಮೇಲೆ ಗಗನ ನೌಕೆಗಳು ಇಳಿಯೋದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೀಗಿರುವಾಗ ಬಾಬಾ ವಂಗಾ ಅವರ ಭವಿಷ್ಯ ಏನಾದರೂ ಅಕಸ್ಮಾತ್ ನಿಜ ಆಗ್ಬಿಟ್ರೆ ಅದು ಮನುಷ್ಯನ ಬುದ್ಧಿವಂತಿಕೆಯ ಅತಿ ದೊಡ್ಡ ಕೊಡುಗೆ ಅನ್ನಿಸ್ಕೊಳ್ಳುತ್ತೆ. ಅಂದಹಾಗೆ 2028ರಲ್ಲಿ ಭಾರತ ಕೂಡ ತನ್ನ ಶುಕ್ರಯಾನವನ್ನ ಕೈಗೊಳ್ತಾ ಇದೆ. ಏನೋ ಅದರಲ್ಲಿ ಭಾರತನೇ ಯಶಸ್ಸನ್ನ ಕಂಡುಬಿಡುತ್ತೋ ಏನೋ, ಯಾರಿಗೊತ್ತು? ಇನ್ನು 2033ರ ಹೊತ್ತಿಗೆ ಭೂಮಿಯ ಧ್ರುವಗಳಲ್ಲಿರುವ ಐಸ್ ಶೀಟುಗಳು ಕರಗೋದಕ್ಕೆ ಶುರುವಾಗುತ್ತವಂತೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಸಮುದ್ರದ ಮಟ್ಟ ಇದರಿಂದ ಹೆಚ್ಚಾಗತ್ತೆ, ಕೆಲ ದ್ವೀಪಗಳು ಮುಳುಗಿ ಹೋಗುತ್ತವೆ, ಸಮುದ್ರದ ತಟದಲ್ಲಿನ ಜನ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ಇದನ್ನ ಅವ್ರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವೀಗಾಗಲೇ ಮಾಡ್ತಾ ಇರೋ ಗ್ಲೋಬಲ್ ವಾರ್ಮಿಂಗ್ ಇದೆ ನೋಡಿ, ಅದು ನಿಧಾನಕ್ಕೆ ಐಸ್ ಶೀಟ್ಗಳನ್ನು ಕರಗಿಸ್ತಾ ಇದೆ. ಇದು ಹೀಗೆ ಮುಂದುವರಿತಾ ಹೋದ್ರೆ 2033ರ ಹೊತ್ತಿಗೆ ಸಮುದ್ರದ ನೀರಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾದ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಇದೆಲ್ಲ ಜಾಗತಿಕ ತಾಪಮಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಬಾಬಾ ವಂಗಾ ಇರಲಿ ಅಥವಾ ಬೇರೆ ಯಾರೇ ಇರಲಿ, ಅವರ ಭವಿಷ್ಯಗಳನ್ನೆಲ್ಲ ನಾವು ನಂಬೋದಿಲ್ಲ ಅಂತ ಕಮ್ಯುನಿಸ್ಟರು ಹೇಳ್ಕೋತಾರೆ. ಆದ್ರೆ ಅವರು ಕೂಡ ಖುಷಿಯಾಗೋ ಸುದ್ದಿಯೊಂದನ್ನ ಬಾಬಾ ವಂಗಾ ಹೇಳಿದಾರಂತೆ. ಅದೇನು ಅಂದ್ರೆ 2076ರ ಹೊತ್ತಿಗೆ ಇಡೀ ಜಗತ್ತಲ್ಲಿ ಕಮ್ಯುನಿಸಂ ಸ್ಪ್ರೆಡ್ ಆಗತ್ತಂತೆ. ಇದು ಯಾಕೋ ಸ್ವಲ್ಪ ಈ ಕಮ್ಯುನಿಸ್ಟರೇ ಹಬ್ಬಿಸ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಫ್ಕೋರ್ಸ್ ಪಶ್ಚಿಮದ ದೇಶಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಸ್ವಲ್ಪ ಎಡಕ್ಕೆ
ಅಸ್ತಿತ್ವದಲ್ಲಿರೋ ಪಕ್ಷಗಳ ಆಳ್ವಿಕೆ ಶುರು ಆಗ್ತಾ ಇದೆ ನಿಜ. ಅದು ಆಗಾಗ ಬದಲಾಗ್ತಾ ಇರೋ ಟ್ರೆಂಡು. ಇತಿಹಾಸದುದ್ದಕ್ಕೂ ನಾವಿಂಥ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಬರ್ತಾ ಇದೀವಿ. ಆದ್ರೆ ಇಡೀ ಜಗತ್ತನ್ನ ಕಮ್ಯುನಿಸ್ಟರೇ ಆವರಿಸ್ಕೊಂಡು ಬಿಡ್ತಾರೆ ಅನ್ನೋದಿದೆಯಲ್ಲ, ಇದು ಜಗತ್ತಿನ ತುಂಬಾ ಯಾವುದಾದ್ರೂ ಒಂದೇ ಧರ್ಮ ಇದ್ದು ಬಿಡುತ್ತೆ ಅಂತ ಹೇಳಿದಷ್ಟೇ ಅತಿಶಯೋಕ್ತಿಯ ಮಾತು ಅಂದ್ರೆ ತಪ್ಪಾಗೋದಿಲ್ಲ. ಹಾಗೇನೆ 2130ಕ್ಕೆ ಮನುಷ್ಯರು ಅನ್ಯಗ್ರಹ ಜೀವಿಗಳ ಜೊತೆ ಕಮ್ಯುನಿಕೇಶನ್ ಅನ್ನ ಸಾಧಿಸ್ತಾರೆ ಅಂತ ಬಾಬಾ ವಂಗಾ ಹೇಳಿದಾರಂತೆ. ಇದು ಸಾಧ್ಯ ಆಗ್ಬಿಟ್ರೆ ಬ್ರಹ್ಮಾಂಡದಲ್ಲಿ ಇನ್ನಿತರೆ ಗ್ರಹಗಳಲ್ಲಿ ಎಲ್ಲೆಲ್ಲಿ ಜೀವಿಗಳಿವೆ, ಅವುಗಳಿಗೂ ಭೂಮಿಗೂ ಇರೋ ದೂರ ಎಷ್ಟು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋ ವಿಷಯಗಳೆಲ್ಲ ಮನುಷ್ಯನಿಗೆ ಗೊತ್ತಾಗಿ ಹೋಗುತ್ತೆ. ಇದೊಂಥರ ಶತಮಾನಗಳ ಪ್ರಯತ್ನದ ನಂತರ ಸಿಗುವ ಯಶಸ್ಸು ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಅನ್ಯಗ್ರಹ ಜೀವಿಗಳೇ ಭೂಮಿಗೆ ಬರುತ್ತವಾ ಅಥವಾ ಮನುಷ್ಯನೇ ಅಲ್ಲಿಗೆ ಹೋಗ್ತಾನ ಅನ್ನೋದರ ಉಲ್ಲೇಖ ಇಲ್ಲ. ಇದಾಗೋದು ಇನ್ನೂ 106 ವರ್ಷಗಳ ನಂತರ. ಹೀಗಾಗಿ ನಾನು ನೀವು ಯಾರೂ ಅವತ್ತಿರೋದಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು 2170ಕ್ಕೆ ಜಗತ್ತನ್ನ ಬರ ಕಾಡುತ್ತಂತೆ. ಗೆಳೆಯರೆ, ಈಗಾಗಲೇ ನಾವು ಮಾಡ್ತಾ ಇರೋ ಕಾಡಿನ ನಾಶ, ಹೆಚ್ಚಾಗ್ತಾ ಇರೋ ಜನಸಂಖ್ಯೆ, ಗ್ಲೋಬಲ್ ವಾರ್ಮಿಂಗು, ಹವಾಮಾನ ಬದಲಾವಣೆ, ಕಡಿಮೆ ಆಗ್ತಾ ಇರೋ ಮಳೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಭಯಾನಕ ಬರವನ್ನು ನೋಡೋದಕ್ಕೆ ಇನ್ನು 150 ವರ್ಷಗಳೇನು ಕಾಯಬೇಕು ಅಂತ ಅನ್ಸೋದಿಲ್ಲ. ಅದು ಇನ್ನು ಮುಂದೆ ಆಗಾಗ ಬರ್ತಲೇ ಇರುತ್ತೆ. ಆಮೇಲೆ ಈ ಮಳೆ ಬರುತ್ತೆ, ಪ್ರವಾಹ ಉಂಟಾಗತ್ತೆ, ಬರ ಬೀಳುತ್ತೆ, ಇವೆಲ್ಲ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಆಗಾಗ ಆಗ್ತಾ ಇರತ್ವೆ. ಹಿಂಗಾಗಿ ಇದನ್ನು ಹೇಳೋದಕ್ಕೆ ದಿವ್ಯ ದೃಷ್ಟಿನೋ ಕಾಲಜ್ಞಾನನೋ ಬೇಕಾಗೋದಿಲ್ಲ. ಇದರ ನಂತರ ಬಾಬಾ ವಂಗಾ ಅವರ ಮುಂದಿನ ಭವಿಷ್ಯ ಇರೋದು 3005ನೇ ಇಸ್ವಿಗೆ. ಅವತ್ತಿಗೆ ಮಂಗಳ ಗ್ರಹದಲ್ಲಿರುವಂತಹ ಜೀವಿಗಳ ಜೊತೆ ಭೂಮಿಯಲ್ಲಿನ ಜನ ಸಂಘರ್ಷಕ್ಕಿಳಿತಾರಂತೆ. ಅಂದ್ರೆ 2 ದೇಶಗಳ ನಡುವಿನ ಸಂಘರ್ಷ ಅಲ್ಲ, 2 ಗ್ರಹಗಳ ಜನರ ನಡುವೆ ಸಂಘರ್ಷ ನಡೆಯುತ್ತೆ ಅಂತ ಬಾಬಾ ವಂಗಾ ಹೇಳಿದಾರಂತೆ. ಇಲ್ಲಿ ಮಂಗಳನ ಅಂಗಳದಲ್ಲಿ ಏನಿದೆ ಅನ್ನೋದೇ ನಮಗಿನ್ನೂ ಗೊತ್ತಾಗಿಲ್ಲ. ಅಲ್ಲಿ ಮನುಷ್ಯನ ಕಣ್ಣಿಗೆ ಕಾಣದ ಇನ್ನೂ ಒಂದು ಭಾಗ ಇದೆಯಾ, ಅದರಲ್ಲಿ ಜೀವಿಗಳಿವೆಯಾ, ಅಥವಾ ಇನ್ನು 1000 ವರ್ಷಗಳ ನಂತರ ಇಲ್ಲಿಂದಲೇ ಜನ ಏನಾದರೂ ಅಲ್ಲಿಗೆ ಹೋಗ್ಬಿಡ್ತಾರಾ, ಯಾರಿಗ್ ಗೊತ್ತು. ಇಷ್ಟಕ್ಕೂ ನಿಜ ಆಗತ್ತಾ ಸುಳ್ಳಾಗತ್ತಾ ಅನ್ನೋದನ್ನ ನೋಡೋದಕ್ಕೆ ನಾವಂತೂ ಇರೋದಿಲ್ಲ. ಹೀಗಾಗಿ ಜಸ್ಟ್ ಹಂಗೇನಾದರೂ ಆದರೆ ಹೆಂಗಿರಬಹುದು, ಆ ಯುದ್ಧ ಹೇಗೆ ನಡೀಬಹುದು, ಅವರು ನಮ್ಮ ಮೇಲೆ ಏನು ಹಾಕ್ತಾರೆ, ನಮ್ಮವರು ಅವ್ರ ಮೇಲೆ ಏನು ಹಾಕಬಹುದು ಅನ್ನೋದನ್ನ ಊಹೆ ಮಾಡ್ಕೊಂಡು ಎಂಜಾಯ್ ಮಾಡೋಣ. ನಮ್ಮ ಕಲ್ಪನೆಗಳಿಗೂ ಒಂದಷ್ಟು ಕೆಲಸ ಕೊಟ್ಟ ಹಾಗಾಗತ್ತೆ. ಇನ್ನು ಭೂಮಿಯ ಅಂತ್ಯ 5079ಕ್ಕೆ ಈ ಭೂಮಿ ಕೊನೆಗೊಳ್ಳುತ್ತಂತೆ. ಆದರೆ ಅದು ಹೇಗಾಗುತ್ತೆ ಅಂತ ಮಾತ್ರ ಬಾಬಾ ವಂಗಾ ಹೇಳಿಲ್ಲ. ಹಾಗೇನಾದರೂ ಆಗಬೇಕು ಅಂದ್ರೆ ಯಾವುದಾದ್ರೂ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸಬೇಕಾಗತ್ತೆ. ಗೆಳೆಯರೆ, ಇಲ್ಲಿ ವಂಗಾ ಹೇಳಿದ್ದಾರೆ ಅನ್ನೋ ಥರದ ಸಾಕಷ್ಟು ಭವಿಷ್ಯವಾಣಿಗಳು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇವೆ. ಆದರೆ ಅದರಲ್ಲಿ ನಿಜ ಆಗಿರೋದು ಕೇವಲ ಕೆಲವು ಮಾತ್ರ. ಅದರಲ್ಲೂ ಪ್ರಮುಖವಾಗಿ 2ನೇ ವಿಶ್ವಯುದ್ಧ, ಸ್ಟಾಲಿನ್ ಸಾವಿನ ದಿನಾಂಕ, ಝಾರ್ ದೊರೆ 3ನೇ ಬೋರಿಸ್ ನಿಧನದ ದಿನಾಂಕ, ಸೋವಿಯತ್ ಯೂನಿಯನ್ ಒಡೆದು ಹೋಗುವ ಬಗ್ಗೆ ಹಾಗೂ ಯುಗೋಸ್ಲೇವಿಯಾ ಹಾಗೂ ಜಕೋಸ್ಲೋವೇಕಿಯಾಗಳು ಬೇರೆ ಆಗುವುದರ ಬಗ್ಗೆ ವಂಗಾ ಹೇಳಿದ್ದ ಭವಿಷ್ಯ ನಿಜ ಆಗಿದೆ ಅಂತ ಆಕೆಯ ಭಕ್ತರು ಹೇಳ್ತಾರೆ. ಇನ್ನು ಬಾಬಾ ವಂಗಾ ತಮ್ಮ ಅಂತ್ಯದ ದಿನವನ್ನು ಕೂಡ ಹೇಳಿದ್ರಂತೆ. ಅದೇ ದಿನ ಅವರು ಪ್ರಾಣ ಬಿಟ್ಟರು ಅಂತ ಕೂಡ ಹೇಳಲಾಗತ್ತೆ. ಹಾಗೆ ರಾಜಕುಮಾರಿ ಡಯಾನಾ ಸಾವು, 1985ರಲ್ಲಿ ನಡೆದ ಬಲ್ಗೇರಿಯಾದ ಭೂಕಂಪ, ಅಮೆರಿಕಾದ ಮೇಲಿನ ಭಯೋತ್ಪಾದಕರ ದಾಳಿ, 2004ರಲ್ಲಿ ಕಾಣಿಸಿಕೊಂಡ ಸುನಾಮಿ, ಅಮೆರಿಕಾದ 44ನೇ ಅಧ್ಯಕ್ಷರಾಗಿ ಆಫ್ರಿಕನ್ ಅಮೆರಿಕನ್ ಆಯ್ಕೆಯಾಗ್ತಾರೆ ಅನ್ನೋ ಭವಿಷ್ಯಗಳು ಕೂಡ ನಿಜ ಆಗಿವೆ ಅಂತ ಹೇಳಲಾಗತ್ತೆ. ಆದ್ರೆ ಆಕೆ ಹೇಳಿದ ಎಲ್ಲ ಭವಿಷ್ಯವಾಣಿಗಳು ನಿಜ ಆಗತ್ತೆ ಅಂತ ಹೇಳೋದಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೇ 2023ರಲ್ಲಿ ನಡೆಯುತ್ತವೆ ಅಂತ ಬಾಬಾ ವಂಗಾ ಹೇಳಿದ್ರು ಅಂತ ಹೇಳಲಾಗುವ ಸಾಕಷ್ಟು ಭವಿಷ್ಯಗಳು ಸುಳ್ಳಾಗಿವೆ. ಅದರಲ್ಲಿ 2023ರ ಹೊತ್ತಿಗೆ ಒಂದು ನ್ಯೂಕ್ಲಿಯರ್ ಯುದ್ಧ ಆಗಬೇಕಿತ್ತು, ಅಗ್ನಿ ಅವಘಡಗಳು, ಬಯೋವಾರ್, ಭೂಮಿಯ ಆಕ್ಸಿಸ್ ಅಲ್ಲಿ ಬದಲಾವಣೆ, ರಷ್ಯಾ ಅಧ್ಯಕ್ಷರ ಕೊಲೆ ಪ್ರಯತ್ನ, ಹೀಗೆ ಬಾಬಾ ವಂಗಾ ಹೇಳಿದ್ದಾರೆ ಅನ್ನಲಾದ ಸಾಕಷ್ಟು ವಿಷಯಗಳು ಕೇಳಿ ಬಂದಿದ್ವು. ಆದ್ರೆ ಆ ಪೈಕಿ ಒಂದಷ್ಟು ಅಗ್ನಿ ಅವಘಡಗಳಾಗಿದ್ದು ಬಿಟ್ರೆ ಉಳಿದದ್ಯಾವುದೂ ನಡೀಲಿಲ್ಲ. ಇನ್ನು ಈ ಬಾರಿ ಕ್ಯಾನ್ಸರ್ಗೆ ಔಷಧಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಅದರ ಸುಳಿವು ಕೂಡ ಇಲ್ಲ. ಹಾಗೇನೆ ಜಗತ್ತಿನ ಪ್ರಮುಖ ನಾಯಕನೊಬ್ಬನ ಹತ್ಯಾ ಪ್ರಯತ್ನಗಳು ನಡೆಯುತ್ತವೆ ಅಂತ ಬಾಬಾ ವಂಗಾ ಹೇಳಿದಾರಂತೆ. ಆದ್ರೆ ಆ ನಾಯಕ ಯಾರು ಅನ್ನೋ ಬಗ್ಗೆ ಆಕೇನು ಹೇಳಿಲ್ಲ. ಅಕಸ್ಮಾತ್ ಯಾರದಾದ್ರೂ ಮುಂದೆ ನಡೆದ್ರೆ ಇದು ಬಾಬಾ ವಂಗಾ ಹೇಳಿದ್ದಕ್ಕೆ ಆಯ್ತು ಅಂತ ಹೇಳ್ಬಿಡೋದಕ್ಕೆ ಸುಲಭ ಆಗತ್ತೆ. ಸೊ ಇಲ್ಲಿ ಬಾಬಾ ವಂಗಾ ಹೇಳಿದ್ದಾರೆ ಅಂತ ಹೇಳಲಾಗುವ ಭವಿಷ್ಯವನ್ನ ಕೇಳಿ ನಾವು ಹೆದರಬೇಕಾದ ಅವಶ್ಯಕತೆ ಅಂತೂ ಇಲ್ಲ. ಇಲ್ಲಿ ನಿಮಗೆ ಇನ್ನೊಂದು ವಿಚಿತ್ರವನ್ನು ಹೇಳ್ಬಿಡ್ತೀನಿ ಕೇಳಿ. ಇದೇ ಬಾಬಾ ವಂಗಾ 4900ರ ನಂತರ ಮನುಷ್ಯ ಅಮರತ್ವವನ್ನು ಪಡ್ಕೊಂಡ್ಬಿಡ್ತಾನೆ ಅಂತ ಕೂಡ ಹೇಳಿದಾರಂತೆ.
ಅಮರತ್ವವನ್ನು ಪಡ್ಕೊಂಡ ನಂತರ ಮನುಷ್ಯ ನಾಶ ಆಗೋದಾದ್ರೂ ಹೇಗೆ ಅಲ್ವಾ? ಸೊ ಇಲ್ಲಿ ಭವಿಷ್ಯಗಳನ್ನು ನಂಬಿ ನಾಳೆ ನಾಶವಾಗಿ ಹೋಗ್ತೀವಿ ಅಂತ ನಾವಿವತ್ತು ಊಟ ಮಾಡೋದನ್ನ ದುಡಿಯೋದನ್ನ ಬಿಡೋದಕ್ಕಾಗೋದಿಲ್ಲ. ಈ ಹಿಂದೆ ಕೂಡ 2012ರ ಅಂತ್ಯಕ್ಕೆ ಪ್ರಳಯನೇ ಆಗಿ ಹೋಗುತ್ತೆ ಅಂತ ಸುದ್ದಿ ಹಬ್ಬಿಸಿದ್ರು. ಹಾಗಂತ ಜನ ಏನ್ ನಾಳೆ ಸತ್ತು ಹೋಗ್ತೀವಿ ಅಂತ ಇರೋದನ್ನೆಲ್ಲ ದಾನ ಮಾಡಿ ದೇವಸ್ಥಾನ, ಚರ್ಚು, ಮಸೀದಿಗಳಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇದ್ರ? ಏನಿಲ್ಲ. ಅದನ್ನ ಮಾತಾಡ್ಕೊಳ್ತಾ ಹೆದರ್ತಾ ಇನ್ನೂ ಹೆಚ್ಚು ಹಣ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಹೊರತು ಬೇರೆ ಏನೂ ಮಾಡ್ಲೂ ಇಲ್ಲ, ಪ್ರಳಯನೂ ಆಗ್ಲಿಲ್ಲ. ಭವಿಷ್ಯ ಅನ್ನೋದು ನಮಗೆ ಸ್ಫೂರ್ತಿ ಕೊಡೋ ಹಾಗಾದ್ರೆ, ನಮ್ಮ ಮಾನಸಿಕ ಶಕ್ತಿಯನ್ನು ಉದ್ದೀಪನಗೊಳಿಸೋ ಟಾನಿಕ್ ಥರ ಆದ್ರೆ ಅದನ್ನ ನಂಬೋಣ. ನಮಗೆ ಲಾಭ ಆಗತ್ತೆ ಅನ್ನೋದಾದ್ರೆ ಏನನ್ನು ಬೇಕಾದರೂ ಕೇಳೋಣ, ನಂಬೋಣ. ಆದ್ರೆ ಹೆದರಿಸೋದಿಕ್ಕೆ ಭವಿಷ್ಯ ಅಲ್ಲ. ಅಕಸ್ಮಾತ್ ನಾಳೆ ಪ್ರಳಯನೋ ಮತ್ತೇನೋ ಆಗತ್ತೆ ಅನ್ನೋದಾದ್ರೂ ಕೂಡ ಅದನ್ನ ತಡೆಯೋದಿಕ್ಕಂತೂ ನಮ್ಮಿಂದ ಆಗೋದಿಲ್ಲ. ನಮ್ಮ ಪಕ್ಕದಲ್ಲಿರೋರಿಗೆ ಏನಾಗುತ್ತೋ ಅದೇ ನಮಗೂ ಕೂಡ ಆಗತ್ತೆ. ಅದರ ಮೇಲೆ ನಮ್ಮ ಹಣೆ ಬರಹ ಚೆನ್ನಾಗಿದ್ರೆ ನಮಗೆ ಒಳ್ಳೇದು ಕೂಡ ಆಗಬಹುದು. ಸೊ ಬಿ ಹ್ಯಾಪಿ, ಭವಿಷ್ಯವನ್ನ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಒಳ್ಳೆಯದು ಅನಿಸಿದ್ರೆ ನಂಬಿ, ಇಲ್ಲದೆ ಇದ್ರೆ ತಲೆ ಕೆಡಿಸ್ಕೋಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.